ಮುಂಗಾರು ಅಧಿವೇಶನ ಆರಂಭ ಆಗಿದೆ. 4ನೇ ದಿನ ಇವತ್ತು. ಬಟ್ 4ನೇ ದಿನವೂ ಸೇಮ್ ಮುಂದೂಡಿಕೆಯಾಗಿದೆ ಕಲಾಪದ ನಡುವೆ ನೀಟ್ ವಿಚಾರಕ್ಕೆ ಗದ್ದಲ ಕೋಲಾಹಲ ಜಾಸ್ತಿ ಆಯಿತು. 4ನೇ ದಿನವೂ ವಿಪಕ್ಷಗಳ ಪ್ರತಿಭಟನೆ ಮುಂದುವರೆದಿದೆ. ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಸ್ಪೀಕರ್ ಮುಂದೂಡಿಕೆ ಮಾಡಿದ್ದಾರೆ. ಕಳೆದ ಇವತ್ತು 4ನೇ ದಿನ, 3 ದಿನವೂ ಕೂಡ ಅರ್ಧ ಗಂಟೆ ಸೆಷನ್ ಆರಂಭ ಆಗಂಗಿಲ್ಲ. ಮುಂದೂಡಿಕೆ ಅಂತಲೇ ನೋಡ್ಕೊ ಬಂದ್ವಿ. 4ನೇ ದಿನವೂ ಕೂಡ ಅದೇ ಹಣೆ ಬರಹ. ನಿನ್ನೆ ನಾವು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ವಿ. 1 ನಿಮಿಷಕ್ಕೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಒಂದು ಕಲಾಪವನ್ನ ಮಾಡಕ್ಕೆ? 1 ನಿಮಿಷಕ್ಕೆ 60 ಸೆಕೆಂಡಿಗೆ ಅಂತ. ದಿನಕ್ಕೆ ಕೋಟ್ಯಾಂತರ ರೂಪಾಯಿ. ರಾಜ್ಯಸಭೆಯಲ್ಲಿ ನೀಟ್ ಕದನ ಮುಂದುವರಿತಾ ಇದೆ. ಪ್ರತಿಪಕ್ಷಗಳ ವಿರುದ್ಧ ಕಿರಣ್ ರಿಜಿಜು ಕಿಡಿಕಾರ್ತಾ ಇದ್ದು, ಸರ್ಕಾರ ನೀಟ್ ಕುರಿತ ಚರ್ಚೆಗೆ ರೆಡಿ ಇದೆ, ಆದರೆ ವಿಪಕ್ಷಗಳು ದಾರಿ ಮಾಡಿಕೊಡ್ತಾ ಇಲ್ಲ ಅಂತ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. ಉಭಯ ಸದನ ಕಲಾಪಗಳಿಗೆ 4ನೇ ದಿನವೂ ಕೂಡ ವಿಘ್ನ ಎದುರಾಗಿದೆ. ಗದ್ದಲ ಕೋಲಾಹಲದ ನಡುವೆ ಚರ್ಚೆ ಮೊಟಕುಗೊಳ್ತಾ ಇದೆ. ಆರಂಭ ಆಗುವ ಹಂತದಲ್ಲೇ ತುಳಿದು ಸಾಯಿಸ್ತಾ ಇದ್ದಾರೆ. ಆಡಳಿತ ಪಕ್ಷದವ್ರಿಗೂ ಅದೇ ಬೇಕೇನೋ. ಈ ವಿರೋಧ ಪಕ್ಷದವರು ಮಾತೆತ್ತಿದ್ರೆ ವಾಕೌಟ್ ಅಂತಾರೆ, ಇಲ್ಲಾಂದ್ರೆ ಗದ್ದಲ ಮಾಡ್ತಾರೆ. ಪರಿಣಾಮ ಸ್ಪೀಕರ್ ಏನ್ ಮಾಡ್ತಾರೆ? ಮುಂದೂಡಿಕೆ ಮಾಡ್ತಾರೆ. ಮುಂದೂಡಿದೀವಿ ಅಂತಾರೆ. ಸೊ ಹಿಂಗೆ 4ನೇ ದಿನವೂ ಕೂಡ ನಡೀತಾ ಇದೆ. ಬಿಲ್ಗಳು ಪಾಸ್ ಆಗಬೇಕು, ವಿಚಾರಗಳು ಚರ್ಚೆ ಆಗಬೇಕು. ಆರ್ಥಿಕವಾಗಿ, ರಕ್ಷಣೆ ವಿಚಾರವಾಗಿ, ವಿದ್ಯಾರ್ಥಿಗಳ ವಿಚಾರವಾಗಿ, ಮಹಿಳೆಯರ ಮೀಸಲಾತಿ ಬಿಲ್, ಹಿಂಗೆ 1-2 ಇರೋದು. ಇದರ ನಡುವೆ ಮೆಡಿಕಲ್ ಸೀಟ್ಗಾಗಿ ಏಕಕಾಲದಲ್ಲಿ ರಾಜ್ಯ ಮಟ್ಟದ ಪರೀಕ್ಷೆಗಳು, ಅಂದ್ರೆ ಹಿಂದೆ ಇತ್ತಲ್ಲ ಸಿಇಟಿ ಕಾಮಿಡೆಕ್ ಎಲ್ಲ ಇತ್ತಲ್ಲ, ಈಗ ನೀಟ್ ಬಂದಿದ್ದ ಆನಂತರ ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ನೀಟ್ ಬಂದಿರೋದು. ಸೊ ಮುಂಚೆ ಏನಿತ್ತು, ಯಾಕೆ ಅದು ನೀಟಾಗಿ ಬದಲಾಯಿತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೀಟ್ಗಿಂತ ಮೊದಲಿನ ವ್ಯವಸ್ಥೆ ಏನಿತ್ತು? ಮೆಡಿಕಲ್ ಸೀಟ್ಗಾಗಿ ಸ್ಥಳೀಯ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು. ರಾಜ್ಯ ಸರ್ಕಾರಿ ಕೋಟಾ ಸೀಟುಗಳಿಗೆ ಸಿಇಟಿ ಪರೀಕ್ಷೆ ಮಾಡ್ತಾ ಇದ್ರು. ಜೊತೆಗೆ ಖಾಸಗಿ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು. ಸೀಟುಗಳಿಗೆ ಪರೀಕ್ಷೆನ ನಡೆಸ್ತಾ ಇದ್ರು. ಕೌನ್ಸಿಲಿಂಗ್ ಪ್ರಕ್ರಿಯೆಗಳಿತ್ತು. ಪ್ರವೇಶಕ್ಕಾಗಿ ಪ್ರತಿ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷೆ ನಡೆಸ್ತಾ ಇದ್ರು. 2013ರಿಂದ ಇತ್ತೀಚೆಗೆ ಅದೇನಾಗ್ಬಿಡ್ತು ಅಂದ್ರೆ, ಇಷ್ಟು ಎಕ್ಸಾಮ್ಗಳು ವಿದ್ಯಾರ್ಥಿಗಳಿಗೆ ತುಂಬಾ ಭಾರ ಅನ್ನಿಸ್ತಾ ಇತ್ತು ಮತ್ತು ಒಂದು ಏಕರೂಪತೆ ತರಬೇಕಿತ್ತು ಮೆಡಿಕಲ್ ಎಕ್ಸಾಮ್ಗಳಿಗೆ. ಹಾಗಾಗಿ ಒಂದು ಭ್ರಷ್ಟಾಚಾರ ತಡೆಯುವಂತಹ ನಿಟ್ಟಿನಲ್ಲಿ, ಎರಡನೇದು ಈ ಮೆಡಿಕಲ್ ಕಾಲೇಜ್ಗಳಲ್ಲೇ ಕರಪ್ಷನ್ಗಳಾಗ್ತಾ ಇತ್ತು. ಆಮೇಲೆ ಭಾಷೆಯ ಸಮಸ್ಯೆ ಆಗ್ತಾ ಇತ್ತು. ಇವೆಲ್ಲವನ್ನ ತಡೆಗಟ್ಟೋಕೆ ಏನ್ ಮಾಡಿದ್ರು ಗೊತ್ತಾ? ಈ MCI ಅವರು, ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಇಂಡಿಯಾದವರು ನೀಟ್ ಎಕ್ಸಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರತಿ ರಾಜ್ಯದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಮೆಡಿಕಲ್ ಓದಬೇಕಾದ್ರೆ ಅಥವಾ MBBS ಮಾಡೋಕ್ಕಿಂತ ಮುಂಚೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿತ್ತು. ಅವನ್ನೆಲ್ಲವನ್ನು ತೊಡೆದು ಹಾಕಿ ಓವರ್ ಆಲ್ ದೇಶಾದ್ಯಂತ ಮೆಡಿಕಲ್ ಸೀಟಿಗೆ ಹೋಗಬೇಕು ಅಂದ್ರೆ ನೀಟ್ ಎಕ್ಸಾಮ್ ಎಂಟ್ರಿ ತಗೋಬೇಕು ಅಂತ ಬಂತು. ಅದು ಯಾವಾಗ 2013 ಆದ ನಂತರ ಹಲವಾರು ವಿಚಾರಗಳನ್ನ ಬದಲಾವಣೆ ಮಾಡಬೇಕು ಅಂತ, ಒಂದು ಏಕರೂಪತೆ ತರಬೇಕು, ವಿದ್ಯಾರ್ಥಿಗಳ ಮೇಲಿರುವಂತಹ ಹೊರೆಯನ್ನ ಕಡಿಮೆ ಮಾಡಬೇಕು, ಆಮೇಲೆ ಕರಪ್ಷನ್ಗಳು ನಡಿಬಾರ್ದು, ಭ್ರಷ್ಟಾಚಾರ ಕಾಲೇಜ್ಗಳಲ್ಲಿ ಆಗ್ತಾ ಇದೆ ಅಂತ ಇವ್ಯಾವು ನಡಿಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನೀಟ್ ತಂದ್ರು. ಬಟ್ ನೀಟಲ್ಲೂ ಕೂಡ ಅಕ್ರಮ ತಾಂಡವ ಆಡ್ತಾ ಇದೆ. ಇಡೀ ಕ್ವೆಶ್ಚನ್ ಪೇಪರ್ನೇ ಲೀಕ್ ಮಾಡ್ತಾರೆ. ಈಗೇನೋ ಕತೆ ಕಟ್ತಾರೆ, ಹೆಲಿಕಾಪ್ಟರ್ ಇಂದ ತರ್ತೀವಿ, ಅಲ್ಲಿಂದ ತರ್ತೀವಿ ಪೇಪರ್ಗಳನ್ನ ಅಂತ. ಒಂದು ಎಕ್ಸಾಮ್ ನಡ್ಸಕ್ ಆಗಲ್ವಾ ಅಂತ ಚೀಮಾರಿ ಹಾಕಿಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಓಕೆ, ಇದರ ನಡುವೆ ನೀಟ್ ರದ್ದತಿಗೂ ಕೂಡ ಕೆಲ ರಾಜ್ಯಗಳು ಬೇಡಿಕೆಯನ್ನ ಇಡ್ತಾ ಇದ್ದಾವೆ. ಯಾವ್ಯಾವ ರಾಜ್ಯಗಳು ಯಾವ್ಯಾವ ಬೇಡಿಕೆಯನ್ನು ಇಡ್ತಾ ಇದ್ದಾವೆ ಅನ್ನೋದನ್ನ ಕೂಡ ನೀವು PNS ವಿಸ್ತಾರದ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆ ಅಥವಾ CET ಪರೀಕ್ಷೆ ನಡೆಸಿ, ಅಂದ್ರೆ ಹಳೆ ವಿಧಾನವನ್ನ ಮತ್ತೆ ತನ್ನಿ. ವೈದ್ಯಕೀಯ ಪ್ರವೇಶಾತಿ ನಡೆಸಬೇಕು ಅಂತ 3 ರಾಜ್ಯಗಳು ಈಗ ಆಗ್ರಹವನ್ನ ತರ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕವೂ ಇದೆ, ಪಕ್ಕದ ತಮಿಳುನಾಡು, ಪಶ್ಚಿಮ ಬಂಗಾಳ. ಬಹುಶಃ ಪಶ್ಚಿಮ ಬಂಗಾಳ ಈಗ ತನ್ನ ಪ್ರಸ್ತಾಪವನ್ನ ಉಲ್ಟಾ ಹೊಡ್ಕೋಬಹುದು, ಬಿಕಾಸ್ ಅಲ್ಲಿ BJP ಅವರು ಇದ್ದಾರೆ. ಇದು ಗ್ರಾಮೀಣ ಮತ್ತು ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತ ವಾದ ಮಾಡ್ತಾ ಇದ್ದಾರೆ. ನೀಟ್ ಬೇಡ, ತನ್ನದೇ ಆದ ಪ್ರತ್ಯೇಕ ಪ್ರವೇಶ ಪರೀಕ್ಷೆ ನಡೆಸೋಕೆ ಆಯಾ ರಾಜ್ಯಗಳಿಗೆ ಸ್ವಾತಂತ್ರ್ಯ ಕೊಡಿ, ಹಿಂದೆ ಹೇಗಿತ್ತೋ ಅದನ್ನೇ ಮುಂದುವರ್ಸಕ್ ಕೊಡಿ. ಅಂಡ್ ಈ ನೀಟನ್ನ ಯಾವುದೋ ಒಂದು ಪಾರ್ಟಿ ತಂತು ಅಂತಲ್ಲ, ಎಲ್ಲರೂ ಒಪ್ಕೊಂಡ್ರು. ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತು, ಅದನ್ನ ತಂದಿದ್ದು BJP, ಎಲ್ಲರೂ ಒಟ್ಟಾಗಿ ತಂದ್ರು. ಬಟ್ ಇದ್ರಲ್ಲೂ ಕೂಡ ಈ ಕಳ್ಳರನ್ನ ಎಲ್ಲಿ ಕರ್ಕೊಂಡೋದ್ರು ತಮ್ಮ ಎಂತದೋ ಹುಟ್ಟಿದ ಚಾಳಿ ಬಿಡಲ್ಲ ಅಂತಾರಲ್ಲ, ಹಂಗೆ ಇಲ್ಲೂ ಕೂಡ ಭ್ರಷ್ಟಾಚಾರ, ಅಕ್ರಮ, ದುಡ್ಡು ಹೊಡೆಯೋದು, ವಿದ್ಯಾರ್ಥಿಗಳ ತಲೆ ಮೇಲೆ ಕುಣಿಯೋದು ಇಲ್ಲೂ ಕೂಡ ಮುಂದುವರಿಸ್ಕೊಂಡು ಬಂದ್ರು. ನೀಟ್ ಎಕ್ಸಾಮ್ ತಂದಿದ್ದೇ ಇಂಥ ವಿಚಾರಗಳಿಗೆ, ಭ್ರಷ್ಟಾಚಾರ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಬರ್ಡನ್ ಆಗಬಾರ್ದು ಅಂತ, ಏಕರೂಪತೆ ಇರಬೇಕು.
ಯಾಕಂದ್ರೆ ದೇಶದ ಭವಿಷ್ಯ ಕಲ್ಪಿಸುವಂತಹ ವೈದ್ಯರುಗಳು ಬರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಹಾಳು ಮಾಡಿ ಇಟ್ಬಿಟ್ರತ್ಲೆಗೆ.